ಆತ್ಮೀಯ ವೀಕ್ಷಕರೇ, ನನ್ನ ವಿಡಿಯೋಗೆ ಹೃದಯಪೂರ್ವಕವಾದ ಸ್ವಾಗತ. ವಿಷಯ ಏನಪ್ಪಾ ಅಂದ್ರೆ SST ಸ್ಕಾಲರ್ಶಿಪ್. ಇನ್ನು ನೀವು DBT ಪುಷ್ಡ್ ಅಂತ ಏನು ತೋರಿಸ್ತಾ ಇತ್ತಲ್ಲ, ಅಂದ್ರೆ ಈಗಾಗಲೇ ಸ್ಕಾಲರ್ಶಿಪ್ಗೆ ಅರ್ಜಿ ಹಾಕಿದ್ದು ಅವರು ಪೇಮೆಂಟು ಕೆಲವೊಬ್ಬರಿಗೆ ಅರ್ಧ ಪೇಮೆಂಟ್ ಆಗಿತ್ತು, ಕೆಲವೊಬ್ಬರಿಗೆ DBT ಪುಷ್ಡ್ ಅಂತ ತೋರಿಸ್ತಾ ಇದೆ, ಇನ್ನು ಕೆಲವೊಬ್ಬರಿಗೆ ಅವೈಟೆಡ್ ಅಂತ ತೋರಿಸ್ತಾ ಇದೆ. ಇವ್ರಿಗೆ ಯಾವಾಗ ಅಮೌಂಟ್ ಬರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮತ್ತು ಅದರ ಜೊತೆಗೆ ಹೊಸ ಅರ್ಜಿ 2025-26ನೇ ಸಾಲಿನ ಜನವರಿ ತಿಂಗಳಲ್ಲಿ ಹೊಸದಾಗಿ SSP ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಬಿಟ್ಟಿದ್ದಾರೆ. ಇದನ್ನ ಲಾಸ್ಟ್ ಡೇಟ್ ಯಾವಾಗಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮತ್ತು ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ಮೊದಲನೇದಾಗಿ DBT ಪುಷ್ಡ್ ಅಂತ ಏನು ತೋರಿಸ್ತಾ ಇದೆಯಲ್ಲ, ಇವ್ರಿಗೆ ಈಗಾಗಲೇ ಅರ್ಧ ಪೇಮೆಂಟ್ ಬಂದಿದೆ, ಇನ್ನು ಕೆಲವರಿಗೆ ಅರ್ಧ ಪೇಮೆಂಟ್ ಬರಬೇಕು. ಮತ್ತು ಜನರಲ್ ಕ್ಯಾಟಗರಿಗೆ, SC ST ಕ್ಯಾಟಗರಿಗೆ ಈಗಾಗಲೇ ಎಲ್ಲ ಅಮೌಂಟು ಕ್ಲಿಯರ್ ಆಗಿದೆ ಅಂತೇಳಿ ಅಪ್ಡೇಟ್ ಕೊಟ್ಟಿದ್ದಾರೆ. ನೀವು ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ, ನಿಮ್ಮದು ಯಾವ ಡಿಸ್ಟ್ರಿಕ್ಕಿಂದ ನೋಡ್ತಾ ಇದ್ದೀರಾ, ನಿಮ್ಮದು ಅಮೌಂಟು ಕ್ಲಿಯರ್ ಆಗಿದೆಯೋ ಇಲ್ಲೋ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಅದರ ಜೊತೆಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಕೆಲವೊಬ್ಬರಿಗೆ OBC ಕ್ಯಾಟಗರಿ ಆಗಿರ್ಬೋದು, ಇಲ್ಲ ಜನರಲ್ ಆಗಿರ್ಬೋದು, ಕೆಲವು SC ST ಕ್ಯಾಟಗರಿ ಅವ್ರಿಗೂ ಆಗಿರ್ಬೋದು, ಇವರಿಗೆ ಇನ್ನೂ ಅಮೌಂಟು ಕೂಡ ಬಂದಿಲ್ಲ. ಬಟ್ ಅಲ್ಲಿ ಸ್ಟೇಟಸನ್ನು ಚೆಕ್ ಮಾಡಿದ್ರೆ ಅವೈಟೆಡ್ ಅಂತ ತೋರಿಸ್ತಾ ಇದೆ. ಇದಕ್ಕೆ ಏನು ಮಾಡಬೇಕು ಅಂತ ಕೇಳಿದರೆ, ಇದ್ರ ಬಗ್ಗೆ ಹೇಳೋದಾದರೆ, ತಾಂತ್ರಿಕ ಸಮಸ್ಯೆ ಕಾರಣದಿಂದಾಗಿ ಇನ್ನು 30ರಿಂದ 45 ದಿನಗಳ ಒಳಗಾಗಿ ಇದನ್ನು ಕ್ಲಿಯರ್ ಮಾಡ್ತೀವಿ ಅಂತೇಳಿ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಕಡೆಯಿಂದ, SSP ಸ್ಕಾಲರ್ಶಿಪ್ ಪೋರ್ಟಲ್ ಕಡೆಯಿಂದ ಅಪ್ಡೇಟನ್ನು ಕೊಟ್ಟಿದ್ದಾರೆ. SSP ಸ್ಕಾಲರ್ಶಿಪ್ಗೆ ಹೊಸದಾಗಿ ಅರ್ಜಿ ಹಾಕೋರು ಏನಿದ್ದಾರಲ್ಲ, ಇವರಿಗೆ ಮತ್ತೆ ಅರ್ಜಿಯನ್ನು ಬಿಟ್ಟಿದ್ದಾರೆ. ಅದರ ಜೊತೆಗೆ ಇದನ್ನ ಕೊನೆಯ ದಿನಾಂಕ ಏನಿದೆ ನೋಡಿ, ಜನವರಿ ಅಂದರೆ 1ನೇ ತರಗತಿಯಿಂದ 9ನೇ ತರಗತಿಯವರು ಇರೋರಿಗೆ ಜನವರಿ 15ನೇ ತಾರೀಕೊಳಗೆ, ಮತ್ತೆ ಡಿಗ್ರಿ, ಡಿಪ್ಲೊಮೊ ಈ ರೀತಿ ವೃತ್ತಿಪರ ಕೋರ್ಸ್ಗಳನ್ನು ಮಾಡಿದವ್ರಿಗೂ ಕೂಡ ಜನವರಿ 15ನೇ ತಾರೀಕುವರೆಗೂ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡೋದಕ್ಕಿದೆ. ಹೋಗಿ ವೆಬ್ಸೈಟಲ್ಲಿ ಹೋಗಿ ನೀವೇ ಅಪ್ಲೈ ಮಾಡ್ಬೋದು, ಇಲ್ಲ ಸೈಬರ್ ಸೆಂಟ್ರಿಗೆ ಹೋಗಿ SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಧನ್ಯವಾದಗಳು.